नारायणपरा वेदा देवा नारायणाङ्गजाः नारायणपरा लोका नारायणपरा मखाः नारायणपरो योगो नारायणपरं तपः नारायणपरं ज्ञानं नारायणपरा गतिः। श्रीगुरुभ्यो नमः। भागवते द्वितीये स्कन्धे पञ्चमे अध्याये अथ व्याख्यास्यते पञ्चदशः श्लोकः। ಎರಡನೇ ಸ್ಕಂದದ 5ನೇ ಅಧ್ಯಾಯದ 15ನೆಯ ಶ್ಲೋಕ। ಚತುರ್ಮುಖಃ ಬ್ರಹ್ಮ ನಾರಾಯಣಸ್ಯ ಮಹತ್ವಂ ಏಭಿಃ ಶ್ಲೋಕೈಃ ನಾರದಂ ವರ್ಣಯತಿ। द्रव्यं कर्म च कालश्च अस्मिन् प्रपञ्चे विद्यमानानि द्रव्याणि कर्माणि कालः जीवानां जडानां च स्वभावाः स्वयं जीवः सर्वमेतत् वासुदेवादपि श्रेष्ठं न किञ्चित् विद्यते। स एव अविकारी सर्वेष्वपि पदार्थेषु। अन्ये पदार्थाः सर्वेपि विकारमेव अनुभवन्ति। अतः तस्यैव मायया दुर्जयया मां जगद्गुरुं वदन्ति जनाः। सर्वेपि वेदाः नारायणपराः एव, नारायणमेव प्रतिपादयन्ति। देवाः सर्वेपि अस्मदादयः नारायणस्यैव विभिन्नेभ्यः अङ्गेभ्यः जज्ञिरे। सर्वेपि लोकाः तेनैव उदपद्यन्त। अपि च मखाः सर्वेपि यज्ञाः सर्वेपि जीवनयज्ञाः, सर्वेपि जीवनयज्ञाः विशेषतः नारायणमेव निमित्तीकृत्य प्रवर्तन्ते। योगः योऽयं ज्ञानोपायः साधकेन अनुष्ठीयेत सोऽपि नारायणमेव प्रापयति साधकम्। सर्वमपि तपः, स्वाध्यायप्रवचनादिरूपं तपः, शरीरकर्षणरूपं तपश्च नारायणमुद्दिश्यैव विधीयेत। यत् नारायणविषयकं ज्ञानं तदेव सम्पाद्येत। अन्यविषयकानि ज्ञानानि तु परित्यजेत। या गतिः साधकेन प्राप्य सा गतिः नारायणमेव उद्दिश्य वर्तते। सा काष्ठा सा परागतिः इति वक्ष्यमाणरीत्या स एव काष्ठा स एव च परागतिः। ಚತುರ್ಮುಖ ಬ್ರಹ್ಮ ಹೇಗೆ ಜಗತ್ತೆಲ್ಲವೂ ಕೂಡ ನಾರಾಯಣನನ್ನೇ ಕೇಂದ್ರೀಕರಿಸಿಕೊಂಡು ಹೊರಟಿದೆ ಅಂತನ್ನೋದನ್ನ ಹೇಳ್ತಿದ್ದಾನೆ. ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ಈ 2 ಶ್ಲೋಕಗಳಲ್ಲಿ ಬಂದು ಹೋಗಿದೆ. 15 ಮತ್ತು 16ನೇ ಶ್ಲೋಕಗಳಲ್ಲಿ ಸಮಸ್ತ ವಿಷಯವೂ ಕೂಡ ಬಂದು ಹೋಗಿದೆ. ಅದನ್ನ ನಾವೀಗಿಲ್ಲಿ ನೋಡಬೇಕು. ನಾರಾಯಣ ಪರಾಹ ವೇದಾಹ, ವೇದಗಳು ಏನನ್ನಾದರೂ ವರ್ಣನೆ ಮಾಡಿದರೆ ಅದೆಲ್ಲವೂ ಕೂಡ ನಾರಾಯಣನನ್ನೇ ವರ್ಣಿಸ್ತವೆ. ಬೇರೆ ಯಾರಾದರೂ ದೇವತೆಗಳನ್ನ ಮತ್ಯಾವುದಾದ್ರೂ ವಿಷಯವನ್ನು ವರ್ಣನೆ ಮಾಡಿದರೂ ಕೂಡ ನಾರಾಯಣನ ಮಹತ್ವವನ್ನು ವರ್ಣನೆ ಮಾಡುವುದೇ ಅವುಗಳ ತಾತ್ಪರ್ಯ ಆಗಿರ್ತದೆ. ಮತ್ತೆ ಎಲ್ಲ ದೇವತೆಗಳು ಕೂಡ ಅವನ ಅಂಗಾಂಗಗಳಿಂದ ಹುಟ್ಟಿದವರು. ಎಲ್ಲ ಲೋಕಗಳು ಕೂಡ ಅವು ಭಗವಂತನಿಂದ ಹುಟ್ಟಿದಂಥವು. ಮತ್ತೆ ಆ ಲೋಕಗಳ ವರ್ಣನದ ಹಿಂದೆ ನಾರಾಯಣನ ಗುಣವರ್ಣನವೇ ಇರ್ತದೆ. ಏನು ಯಜ್ಞ ಮಾಡಿದ್ರು, ಈ ಜಗತ್ತಿನಲ್ಲಿ ಯಾರೇ ಏನೇ ಯಜ್ಞ ಮಾಡಿದ್ರು ಆ ಯಜ್ಞ ಎಲ್ಲವೂ ಕೂಡ ನಾರಾಯಣನ ಉದ್ದೇಶಿಸಿಕೊಂಡೇ ಆಗಿರ್ತದೆ. ಈ ವೇದದಲ್ಲಿ ಕೆಲವು
ಭಗವಂತನನ್ನೇ ವರ್ಣನೆ ಮಾಡುವಂತಹ ಮಾತುಗಳು ಕಾಣಿಸ್ತವೆ. ನೇರವಾಗಿ ವಿಷ್ಣುವಿಂದೇ ಗುಣಗಾನ ಅಲ್ಲಿರ್ತದೆ. ಇನ್ನು ಕೆಲವು ಕಡೆ ಬೇರೆ ದೇವತೆಗಳ ಗುಣಗಾನ ಕಾಣುವಂತೆ ಇರ್ತದೆ. ಬೇರೆ ದೇವತೆಗಳ ವರ್ಣನೆ ಮಾಡಿದರೂ ಕೂಡ ಅವರ ಮಹತ್ವವನ್ನು ವರ್ಣನೆ ಮಾಡಿದರೂ ಅದೆಲ್ಲದರ ತಾತ್ಪರ್ಯ ಭಗವಂತನಾದ ನಾರಾಯಣನ ಮಹತ್ವವನ್ನು ವರ್ಣನೆ ಮಾಡುವುದೇ ಆಗಿರ್ತದೆ. ಶಬ್ದದ ದೃಷ್ಟಿಯಿಂದ ಆಯಾ ದೇವತೆಗಳು ವರ್ಣನೆ ಹೌದು ಇಲ್ಲ ಅಂತಲ್ಲ. ಇಂದ್ರ, ಲಕ್ಷ್ಮಿ, ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳು ಕೂಡ ಆಯಾ ಸಂದರ್ಭದಲ್ಲಿ ವರ್ಣಿತರಾಗಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ಅವರನ್ನು ವರ್ಣಿಸುವ ಉದ್ದೇಶವೂ ಕೂಡ ಅವರೆಲ್ಲರಿಗೂ ಸ್ವಾಮಿಯಾದ ಭಗವಂತನನ್ನು ವರ್ಣಿಸುವುದೇ ಉದ್ದೇಶ ಆಗಿರ್ತದೆ. ಇದು ಒಂದರ್ಥ. ಇಲ್ಲಿ ವೇದ ಅಂದರೆ ಎಲ್ಲ ಪೌರುಷೀಯ ವಾಕ್ಯಗಳು ಹೌದು, ಅಪೌರುಷೀಯ ವಾಕ್ಯಗಳು ಹೌದು. ಸಕಲ ಶಾಸ್ತ್ರಗಳ ತಾತ್ಪರ್ಯಕ್ಕೆ ಭಗವಂತ ವಿಷಯ ಅಂತ ಇದು ಅಭಿಪ್ರಾಯ. ಇದಲ್ಲದೇ ಆ ಎಲ್ಲ ಶಾಸ್ತ್ರಗಳ ಎಲ್ಲ ಕ್ರಿಯಾಪದಗಳು ಮತ್ತೆ ಎಲ್ಲ ಪುರುಷಗಳು, ಒಂದನೇ ಪುರುಷದಿಂದ ಆರಂಭಿಸಿ ಏಳನೇ ಪುರುಷದ, ಒಂದನೇ ವಿಭಕ್ತಿಯಿಂದ ಆರಂಭಿಸಿ ಏಳನೇ ವಿಭಕ್ತಿಯವರೆಗೆ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ, ಹೀಗೆ ಎಲ್ಲ ಪುರುಷಗಳು, ಏಕವಚನ, ದ್ವಿವಚನ, ಬಹುವಚನ, ಹೀಗೆ ಪ್ರತಿಯೊಂದೂ ಕೂಡ ಅವನ ಮಹಿಮೆಯನ್ನೇ ಹೇಳ್ತದೆ. ಅದನ್ನು ಆಚಾರ್ಯರು ವಸಂತೆ ವಸಂತಿ ಜ್ಯೋತಿಷ ಯಜೇತ ಅಂತನಲ್ಲಿ ತೋರಿಸಿದ್ದಾರೆ. ಇದೊಂದು ಸ್ಪಷ್ಟವಾದಂಥ ಉದಾಹರಣೆ. ವಸಂತೆ ವಸಂತೆ, ಪ್ರತಿಯೊಂದು ವಸಂತ ಮಾಸದಲ್ಲೂ ಕೂಡ ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತ. ಜ್ಯೋತಿಷ್ಠೋಮ ಯಾಗದ ಮೂಲಕ ಭಗವಂತನ ಆರಾಧನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ವಸಂತ ಎಂಬ ಶಬ್ದಕ್ಕೆ ಕಾಲ ಅಂತರ್ಥ, ಜ್ಯೋತಿಷ್ಠೋಮ ಅನ್ನೋದಕ್ಕೆ ಯಜ್ಞ ಅಂತರ್ಥ. ಅದೊಂದು ವೇದೋಕ್ತವಾದ ಯಜ್ಞ. ಇನ್ನು ಯಜೇತ ಅಂದರೆ ಕ್ರಿಯಾಪದ ಮಾಡಬೇಕು ಅಂತರ್ಥ. ಈ ಮೂರರಲ್ಲಿ ಯಾವೊಂದು ಶಬ್ದವೂ ಕೂಡ ಭಗವಂತನನ್ನು ಹೇಳೋದಿಲ್ಲ. ಆದರೆ ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ ಬಂದರೆ ಜ್ಯೋತಿಷ್ಠೋಮ ಯಾಗವನ್ನು ಭಗವಂತನ ಪ್ರೀತ್ಯರ್ಥವಾಗಿ ಮಾಡಬೇಕು ಅಂತ ಅದ್ರ ತಾತ್ಪರ್ಯ ಆಗ್ತದೆ. ಸ್ವರ್ಗಕ್ಕಾಗಿ ಮಾಡಬಾರ್ದು, ಇತರ ದೇವತೆಗಳ ಪ್ರೀತಿಗಾಗಿ ಉದ್ದೇಶಕ್ಕಾಗಿ ಮಾಡಬಾರ್ದು. ಸ್ವರ್ಗಕ್ಕಾಗಿ ಅಂದರೆ ಮಹಾಸ್ವರ್ಗ ಅಂದರೆ ಮುಕ್ತಿ, ಅದರ ಉದ್ದೇಶವನ್ನು ಇಟ್ಟುಕೊಂಡೇ ಮಾಡಬೇಕು ಅಂತ ಅದರ ಒಟ್ಟು ತಾತ್ಪರ್ಯ. ಹೀಗೆ ವಾಕ್ಯ ತಾತ್ಪರ್ಯಕ್ಕೆ ವಿಷಯ. ಇನ್ನು ವಸಂತೆ ಎಂಬ ಶಬ್ದದಿಂದಲೂ, ಜ್ಯೋತಿಷ ಎಂಬ ಶಬ್ದದಿಂದಲೂ, ಯಜೇತ ಎಂಬ ಶಬ್ದದಿಂದಲೂ ಭಗವಂತ ವಾಚ್ಯ. ಇವೆಲ್ಲ ಯಾವುದೋ ಕ್ರಿಯಾಪದ, ಮತ್ತೊಂದು ಯಾವುದೋ ಅವ್ಯಯ, ಮತ್ತೊಂದು ನಾಮಪದ, ಪುರುಷಗಳು, ವಿಭಕ್ತಿಗಳು, ವಚನಗಳು ಅಂತನ್ನುವುದೆಲ್ಲ ಬಹಳ ಬೇಸಿಕ್ ಇವು. ಸಂಸ್ಕೃತವನ್ನು ಆಗ್ತಾನೆ ಅಭ್ಯಾಸ ಮಾಡ್ತಾ ಇರುವಂತಹ, ಅಥವಾ ಸಂಸ್ಕೃತವನ್ನು ಬಹಳ ದೀರ್ಘಕಾಲದಿಂದ ಅಭ್ಯಾಸ ಮಾಡಿದರೂ ಕೂಡ ಇನ್ನೂ ಆ ಶಬ್ದಗಳು ಏನು ಹೇಳ್ತವೆ, ಶಬ್ದಗಳು ಮುಖತಃ ಏನು ಹೇಳ್ತವೆ ಅಂತನ್ನುವ ಸಂಗತಿಯಲ್ಲೇ ತೊಡಗಿರುವಂಥ ವ್ಯಕ್ತಿ ಏನಿದ್ದಾನೆ ಅವನಿಗೆ ಸಂಬಂಧಪಟ್ಟದ್ದಷ್ಟೇ ಅದು. ಸಂಸ್ಕೃತವನ್ನು ಆಗತಾನೆ ಕಲೀಲಿಕ್ಕೆ ತೊಡಗಿದ ವ್ಯಕ್ತಿಗೂ, ಸಂಸ್ಕೃತವನ್ನು ದೀರ್ಘಕಾಲ ಕಲಿತು ಅನೇಕ ಶಾಸ್ತ್ರಗಳಲ್ಲಿ ಅವಗಾಹನ ಮಾಡಿದ ವ್ಯಕ್ತಿಗೂ ಇರಬೇಕಾದ ವ್ಯತ್ಯಾಸ, ಎಲ್ಲ ಶಬ್ದಗಳು ಭಗವಂತನ ಹೇಳ್ತವೆ ಅಂತ. ಆ ಒಂದು ಅರ್ಥವನ್ನೇನಾದರೂ ಸಾಧಕ ತಿಳಿಯದೇ ಹೋದರೆ ಅದಕ್ಕೆ ಅವನು ಕೂಡ ಆಗತಾನೆ ಸಂಸ್ಕೃತವನ್ನು ಅಭ್ಯಾಸ ಮಾಡಿ ತೊಡಗಿದಂತಹ ಬಾಲಕನಂತೆ ಆಗಿಬಿಡ್ತಾನೆ. ಆದ್ದರಿಂದ ಒಂದು ಹಂತದಲ್ಲಿ ಸಂಸ್ಕೃತವನ್ನು ಕಲಿತಾದ ಮೇಲೆ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಮೇಲೆ ಒಂದು ಹಂತದಲ್ಲಿ ಅವನು ಅದನ್ನು ದಾಟಬೇಕು. ಇದ್ಯಾವುದೋ ಕ್ರಿಯಾಪದ, ಮತ್ತೊಂದು ಯಾವುದೋ ನಾಮಪದ, ಮತ್ತೊಂದು ಅವ್ಯಯ, ಒಂದು ಕೃದಂತ ಇತ್ಯಾದಿ ಎಲ್ಲ ಹಂತಗಳನ್ನು ಆತ ದಾಟಬೇಕು. ದಾಟಿ ಎಲ್ಲ ಶಬ್ದಗಳಿಂದಲೂ ನೇರವಾಗಿ ಭಗವಂತನನ್ನೇ ವರ್ಣನೆ ಮಾಡ್ತಾರೆ ಅಂತ ತಿಳ್ಕೋಬೇಕು. ಹೇಗೆಂದರೆ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣು ವಷಟ್ಕಾರ ಪ್ರತಿಯೊಂದು ನಾಮವನ್ನು ಹೇಳ್ತದೆ. ಅಲ್ಲಿ ಯಾವ ಕ್ರಿಯಾಪದವೂ ಇಲ್ಲ, ಕರ್ತೃವೂ ಇಲ್ಲ, ಎಲ್ಲವೂ ಭಗವಂತನ ನಾಮ ವರ್ಣನೆ ಅಷ್ಟೇ. ಅದು ಹೇಗೋ ಹಾಗೆ ವಸಂತೆ ವಸಂತೆ ಎಲ್ಲ ಕಡೆ ವಾಸ ಮಾಡಿಕೊಂಡಿದ್ದು ಸರ್ವತ್ರ ವ್ಯಾಪ್ತನಾದಂತಹ ಭಗವಂತನೇ ಅಂತ ಹೀಗೆ ಅದಕ್ಕೆ ಪ್ರತಿಯೊಂದಕ್ಕೂ ಅರ್ಥ ಆಚಾರ್ಯರು ಬೇರೆ ಬೇರೆ ಕಡೆ ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ವಾಕ್ಯ ತಾತ್ಪರ್ಯದ ವಿಷಯ ದೃಷ್ಟಿಯಿಂದಲೂ ಪ್ರತಿಯೊಂದು ಶಬ್ದ, ಅದರ ಅಕ್ಷರಗಳು, ಅವುಗಳ ತಾತ್ಪರ್ಯದ ದೃಷ್ಟಿಯಿಂದಲೂ ಭಗವಂತನೇ ವಾಚ್ಯ ಅಂತ ಅದರ ತಾತ್ಪರ್ಯ. ದೇವಾಹ ನಾರಾಯಣಾಂಗಜಾಹ, ಎಲ್ಲ ದೇವತೆಗಳು ಕೂಡ ಅವನ ವಿಭಿನ್ನ ಅಂಗಾಂಗಗಳಿಂದ ಹುಟ್ಟಿದವರು. ನಾವು ಹಿಂದೆ ಅದು ನೋಡಿದ್ದೇವೆ. ಚತುರ್ಮುಖ ಬ್ರಹ್ಮ ಅವನ ಶಿರಸ್ಸಿನಿಂದ, ಚಕ್ಷುರಿಂದ್ರಿಯದಿಂದ ಸೂರ್ಯ ಚಂದ್ರ ಮೊದಲಾದವರು,
ಹುಟ್ಟಿದರು, ಪಾದಗಳಿಂದ ಮತ್ತೊಂದು ಯಾವುದೋ ಲೋಕ ಹುಟ್ಟಿತು. ಹೀಗೆ ಯಾರ್ಯಾರು ಯಾವ್ಯಾವ ಅಂಗಗಳಿಂದ ಹುಟ್ಟಿದ್ದಾರೆ ಅಂತನ್ನೋದನ್ನ ನಾವು ನೋಡಿದ್ದೇವೆ. ಆದ್ದರಿಂದ ಲಕ್ಷ್ಮೀದೇವಿಯಿಂದ ತೊಡಗಿ ಪ್ರತಿಯೊಬ್ಬ ದೇವತೆಯೂ ಕೂಡ ಆತನಿಂದಲೇ ಹುಟ್ಟಿದವರಾಗ್ತಾರೆ. ಲಕ್ಷ್ಮೀ ದೇವತೆಗಳಿಗೂ ಕೂಡ ಒಂದು ರೀತಿಯಾದಂಥ ಹುಟ್ಟು ಇದೆ. ಅವಳಿಗೆ ಲಿಂಗದೇಹವಿಲ್ಲ, ಅನಿರುದ್ಧ ದೇಹ ಇಲ್ಲ, ಭೌತ ದೇಹ ಇಲ್ಲ ಅನ್ನುವುದೆಲ್ಲ ಹೌದು. ಆದರೆ ಆ ಲಕ್ಷ್ಮೀದೇವಿಗೂ ಕೂಡ ಹುಟ್ಟಿಸಬೇಕು, ಸೃಷ್ಟಿ ಮಾಡಬೇಕೆಂಬ ಬಯಕೆ, ಅದೊಂದು ಹುಟ್ಟು ಅವಳಿಗೆ. ಮತ್ತು ಅಪರಿಪೂರ್ಣತಾ ಎಂಬ ಒಂದು ನಾಶ, ಹೀಗೊಂದು ಹುಟ್ಟು ಸಾವು ಲಕ್ಷ್ಮೀದೇವಿಗೂ ಕೂಡ ಇದೆ. ಅಪರಿಪೂರ್ಣತಾವನ್ನು, ಇಂಪರ್ಫೆಕ್ಷನ್ ಅನ್ನೋದನ್ನು ಕೂಡ ಒಂದು ರೀತಿ ನಾಶ ಅಂತಲೇ ಶಾಸ್ತ್ರದಲ್ಲಿ ಪರಿಗಣನೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಒಂದು ಪಾರಿಭಾಷಿಕವಾದ ಹುಟ್ಟು, ಪಾರಿಭಾಷಿಕವಾದ ನಾಶ ಲಕ್ಷ್ಮೀದೇವಿಗೂ ಕೂಡ ಇದ್ದೇ ಇರ್ತದೆ ಅಂತ ಅದರ ತಾತ್ಪರ್ಯ. ನಾರಾಯಣ ಪರಾಹ ಲೋಕಾಹ, ಎಲ್ಲ ಲೋಕಗಳು ಎಲ್ಲಾದರೂ ವರ್ಣನೆ ಬಂದರೆ, ಆ ಲೋಕಗಳ ಮಹತ್ವದ ವರ್ಣನೆ ಬಂದರೆ ಅವೆಲ್ಲ ಆ ಎಲ್ಲ ಲೋಕಗಳ ಪಾಲಕನಾದಂಥ ನಾರಾಯಣನ ಗುಣವರ್ಣವೇ ಆಗಿರ್ತದೆ. ಅಷ್ಟಷ್ಟು ದೊಡ್ಡ ದೊಡ್ಡ ಲೋಕಗಳು, ಪಾತಾಳದಂಥ ಲೋಕ ಅದ್ಯಾವುದೋ ಪಾದದಿಂದ ಹುಟ್ಟಿತು. ಆ ಪಾತಾಳ ಲೋಕದಲ್ಲಿರುವಂತಹ ನಿವಾಸಿಗಳು ಅವರು ಭಗವಂತನ ಭಕ್ತರಾಗಿದ್ದಾರೆ, ಕೆಲವರು ಆತನಿಗೆ ವಿರೋಧಿಗಳಾಗಿದ್ದಾರೆ. ಅಂತೂ ನಾರಾಯಣನನ್ನು ಕೇಂದ್ರೀಕರಿಸಿಕೊಂಡು ಇವೆಲ್ಲವೂ ಕೂಡ ವರ್ಣಿತ ಆಗಿರ್ತದೆ. ಎಲ್ಲ ಕಡೆಯೂ ಕೂಡ ಹಾಗೆ ಬಂದಿರ್ತದೆ. ಇದು ನಾರಾಯಣ ಪರಾಹ ಲೋಕಾಹ. ಮತ್ತೆ ನಾರಾಯಣ ಪರಾಹ ಮಖಾಹ, ಯಜ್ಞ ಅಂತಿದೆ. ಯಜ್ಞಗಳು ಕೂಡ ಅವನನ್ನೇ ಮುಖ್ಯವಾಗಿ ಉದ್ದೇಶಿಸಿಕೊಂಡು ಹೇಳ್ತವೆ. ಯಜ್ಞೋ ಯಜ್ಞಪಮಾನ್ ನಾಮ ಯಜ್ಞೇಶೋ ಯಜ್ಞಭಾವನಃ ಯಜ್ಞಭುಕ್ತೇತಿ ಪಂಚಾತ್ಮ ಯಜ್ಞೇಶ್ವಿಜ್ಯೋ ಹರಿಸ್ವಯಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಆಚಾರ್ಯರು ಮುಂದೆ ವರ್ಣನೆ ಮಾಡ್ತಾರೆ. ಯಜ್ಞ, ಯಜ್ಞಪುರುಷ, ಯಜ್ಞೇಶ, ಯಜ್ಞಭಾವನ ಮತ್ತು ಯಜ್ಞಭುಕ್, ಹೀಗೆ ಒಟ್ಟು 5 ರೂಪಗಳಿಂದ ಪ್ರತಿಯೊಂದು ಯಜ್ಞದಲ್ಲಿಯೂ ಅವನೇ ಆರಾಧ್ಯನಾಗಿದ್ದಾನೆ. ಅದು ಯಾವುದೇ ದ್ರವ್ಯ ಯಜ್ಞ ಇರಬಹುದು, ಜ್ಞಾನ ಯಜ್ಞ ಇರಬಹುದು, ಆ ಯಜ್ಞಗಳಲ್ಲೂ ಅವನೇ ಆರಾಧ್ಯ. ಮತ್ತೆ ನೈಮಿತ್ತಿಕವಾದ ಯಜ್ಞಗಳು, ಅಶ್ವಮೇಧ ಮೊದಲಾದ ಯಜ್ಞಗಳು, ಅಲ್ಲಿಯೂ ಅವನೇ ಆರಾಧ್ಯ. ನಿತ್ಯ ನಾವು ಮಾಡುವಂತಹ ವೈಶ್ವದೇವ, ಉಪಾಸನ ಮೊದಲಾದ ಯಜ್ಞಗಳು, ಅಲ್ಲಿಯೂ ಅವನೇ ಆರಾಧ್ಯ. ಮುಖ್ಯವಾಗಿ ಪುರುಷೋಭಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ ಭಾಷ್ಯ ಮತ್ತು ಉಪನಿಷತ್ತು ಹೇಳುವಂತೆ ಸಮಸ್ತ ಜೀವನವೇ ಒಂದು ಯಜ್ಞ. ಆ ಯಜ್ಞದ ಆರಾಧ್ಯನಾದವನು ಭಗವಂತನೇ. ನಾರಾಯಣ ಪರಾಹ ಮಖಾಹ ಅಂತ ಅದರ ತಾತ್ಪರ್ಯ. ಮುಂದೆ ಯೋಗ ಅಂತಿದೆ. ಯೋಗ ಅಂದ್ರೆ ಏನು? ನಾವು ಆಚರಣೆ ಮಾಡುವಂತಹ ಯೋಗ, ದೈಹಿಕವಾದ ಯೋಗಾಸನಗಳು, ಒಂದು ಪದ್ಮಾಸನದಲ್ಲಿ, ವಜ್ರಾಸನದಲ್ಲಿ ಕೂತ್ಕೊಳ್ಳುವಂತಹ ಆಸನಗಳು. ಮತ್ತೆ ಯೋಗ ಅಂದ್ರೆ ಮನಸ್ಸಿನ ಯೋಗ ಮತ್ತು ಉಸಿರಿನ ಯೋಗ. ಉಸಿರಿನ ಯೋಗ ಅಂದ್ರೆ ಪ್ರಾಣಾಯಾಮ. ಹಾಗೆ ಮನಸ್ಸಿನ ಯೋಗ ಅಥವಾ ಜೀವದ ಯೋಗ ಅಂದ್ರೆ ಆ ಜೀವನಿಗೂ ಪರಮಾತ್ಮನಿಗೂ ಸಂಬಂಧವನ್ನು ಕಲ್ಪಿಸುವುದು, ಭಗವಂತನ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು. ಯೋಗ ಅಂದ್ರೆ ಉಪಾಯ ಅಂತ ಅರ್ಥ. ಹೀಗೆ ನಾರಾಯಣ ಪರೋ ಯೋಗ. ಯಾವುದೇ ದೈಹಿಕವಾದ ಯೋಗಾಸನ ಮಾಡಿದರೂ ಆ ಯೋಗಾಸನ ಮಾಡುವುದರ ಉದ್ದೇಶ ಕೇವಲ ಆರೋಗ್ಯವನ್ನು ಪಾಲನೆ ಮಾಡುವುದಾಗಿರಬಾರದು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ಅದರ ಮೂಲಕ ಆ ಭಗವಂತನನ್ನ ಆರಾಧಿಸಬೇಕು, ಶ್ರವಣ ಮನನ ಧ್ಯಾನಗಳ ಮೂಲಕ. ಹೀಗೆ ಯೋಗ ಮಾಡುವುದು, ಯೋಗ ಪ್ರಾಣಾಯಾಮ ಇತ್ಯಾದಿ ಮಾಡುವುದೆಲ್ಲವೂ ಕೂಡ ನಾರಾಯಣನ ಪ್ರೀತ್ಯರ್ಥವಾಗಿಯೇ. ನಾರಾಯಣ ಪರಂ ತಪಃ. ತಪಸ್ಸು ಅಂದ್ರೂ ಅದಕ್ಕೂ ಅನೇಕ ಥರದ ಅರ್ಥಗಳಿದ್ದೇವೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮಥಿತವ್ಯಂ ತದ್ಧಿ ತಪಸ್ ತದ್ಧಿ ತಪಃ ಅಂತ ತೈತ್ತರೀಯ ಉಪನಿಷತ್ತು ಹೇಳುವಂತೆ ಸ್ವಾಧ್ಯಾಯ ಮತ್ತು ಪ್ರವಚನಗಳೇ ದೊಡ್ಡ ತಪಸ್ಸು. ಅದಲ್ಲದೆ ಅನೇಕ ವ್ರತಾಚರಣೆಗಳು, ಸುದೀರ್ಘ ಕಾಲ ಸಮಾಧ್ಯವಸ್ಥೆಯಲ್ಲಿ ಕುತ್ಕೊಂಡಿರ್ತಾನೆ ಮತ್ತು ಧ್ಯಾನ ಮಾಡ್ತಾನೆ, ಶ್ರವಣ ಮನನ ಧ್ಯಾನ, ಅವೆಲ್ಲವೂ ತಪಸ್ಸೆ. ಖಂಡಾಸ್ಮೃತಿ ಧಾರಣಾಸ್ಯ ಅಖಂಡ ಧ್ಯಾನ ಮುಚ್ಚತೆ ಅಪ್ರಯತ್ನ ಸಮಾಧಿಶ್ಚ ಅಂತ ನಾವು ಈ ಹಿಂದೆ ಅನೇಕ ಬಾರಿ ಅದನ್ನು ಕೇಳಿದ್ದೇವೆ. ಭಗವಂತನ ಕುರಿತು ಖಂಡಾಸ್ಮೃತಿ, ನಡುವೆ ವಿಚ್ಛೇದ ಬರ್ತಾ ಇರ್ತದೆ, ಆದರೂ ಒಂದಿಷ್ಟು ಏನೋ ಜಪ ಮಾಡ್ತಿರ್ತೇವೆ. ಇದು ಒಂದು ತಪಸ್ಸೆ. ಮತ್ತು ಅಖಂಡವಾಗಿ ನಾವು ಬಯಸಿದಷ್ಟು ಹೊತ್ತು ದೀರ್ಘಕಾಲ ಭಗವಂತನನ್ನ ನಾವು ಧ್ಯಾನಿಸಿದರೆ ಅದು ಒಂದು ತಪಸ್ಸು. ಮತ್ತು ಅಪ್ರಯತ್ನ ಸಮಾಧಿಶ್ಚ, ಏನೂ ಪ್ರಯತ್ನ ಇಲ್ಲದೇನೆ
ಇದ್ದಕ್ಕಿದ್ದಂತೆ ಭಗವಂತನ ಅನುಗ್ರಹದಿಂದ ಆ ಸಾಧಕ ಸಮಾಧಿ ಇಳಿದು ಬಿಡ್ತಾನೆ. ಕೆಲವು ನಿಮಿಷಗಳ ಕಾಲ ಅವನಲ್ಲಿರಬಹುದು, ಕೆಲವು ವರ್ಷಗಳ ಕಾಲ, ದೀರ್ಘಕಾಲ ಸಮಾಧಿಯಲ್ಲೇ ಇದ್ದು ಬಿಡ್ತಾನೆ. ನೀರಿನ ಆಳದಲ್ಲಿಯೋ ಮತ್ತೊಂದು ಯಾವುದೋ ಎತ್ತರದಲ್ಲಿಯೋ, ಈಗೆಲ್ಲ ಹೊರಗಿನ ದೇಹದ ಪರಿವೆಯಲ್ಲೇ ಇದ್ದು ಬಿಡ್ತಾನಲ್ಲ, ಅದನ್ನ ಸಮಾಧಿ ಅಂತ ಹೇಳ್ತಾರೆ. ಇಂಥ ಎಲ್ಲ ರೀತಿಯಾದಂತಹ ತಪಸ್ಸು ಕೂಡ ನಾರಾಯಣನ ಪ್ರೀತ್ಯರ್ಥವಾಗಿಯೇ ಇದೆ. ನಾರಾಯಣ ಪರಂ ಜ್ಞಾನಂ, ಜ್ಞಾನವನ್ನು ಯಾವುದನ್ನಾದರೂ ಪಡ್ಕೊಳ್ಳುವುದಿದ್ರೆ ಲೌಕಿಕ ಜ್ಞಾನವನ್ನು ಪಡ್ಕೊಂಡು ಯಾವುದೇ ಲಾಭ ಇಲ್ಲ. ನಾರಾಯಣನ ಉದ್ದೇಶಕವಾದ ಜ್ಞಾನವನ್ನೇ ಪಡ್ಕೋಬೇಕು. ತಮೇವೈಕಂ ಜಾನತ ಆತ್ಮಾನಂ ಅನ್ಯಾವಾಚೋ ಮುಂಚತ ಅಮೃತಶೇಷ ಸೇತು. ಅನ್ಯಾವಾಚೋ ಮುಂಚತ, ಜಗತ್ತಿನ ಲೋಕದ ವಾರ್ತೆಯನ್ನೆಲ್ಲ ಬಿಟ್ಟು ಬಿಡ್ರಿ, ಅದನ್ನು ತಳ್ಳಿ ಹಾಕ್ರಿ. ತಮೇವೈಕಂ ಜಾನಥ, ಅವನೊಬ್ಬರನ್ನೇ ತಿಳಿಯಿರಿ. ಅಮೃತಶೇಷ ಸೇತು, ಈ ಮುಕ್ತಿಗೆ ಅವನೇ ಆಶ್ರಯ. ಈಗಾಗಲೇ ಮುಕ್ತರಾದವರಿಗೂ ಅವನೇ ಆಶ್ರಯ, ಇನ್ನು ಮುಕ್ತಿ ಹೊಂದಬೇಕಾಗಿರುವಂತಹ ನಮ್ಮಂತಹ ಸಾಧಾರಣರಿಗೂ ಕೂಡ ಅವನೇ ಆಶ್ರಯ ಅಂತ ಅದರ ತಾತ್ಪರ್ಯ. ಮುಂದೆ ನಾರಾಯಣ ಪರ ಗತಿ, ಗತಿ ಅಂತಂದ್ರೆ ಅವನನ್ನು ಹೊಂದುವುದೇ ಪರಮ ಪುರುಷಾರ್ಥ. ಈ ಜಗತ್ತಿನಲ್ಲಿ ಇನ್ಯಾವ ಸಾಧನೆ, ಸಾಧಕ ಏರುವಂತಹ ಮತ್ಯಾವ ದೊಡ್ಡ ಎತ್ತರವೂ ಯಾವುದೂ ಗಣ್ಯವೇ ಅಲ್ಲ, ಅದೆಲ್ಲವೂ ಕ್ಷುಲ್ಲಕ. ಸಾಕಾಷ್ಠ ಸಾ ಪರಾಗತಿ ಅಂತ ಹೇಳುವಂತೆ ಭಗವಂತನನ್ನು ತಿಳಿಯುವುದಕ್ಕಾಗಿ ಸಾಧಕ ಪ್ರಯತ್ನ ಪಡಬೇಕು, ಅವನನ್ನು ತಲುಪುವುದಕ್ಕಾಗಿ ಪ್ರಯತ್ನ ಪಡಬೇಕು. ಅವನು ನಮ್ಮ ಬಳಿಯೇ ಇದ್ದಾನೆ ಅನ್ನುವ ಅರಿವನ್ನು ಜಾಗೃತ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಹೀಗೆ ಮಾಡಿದರೆ ಅದನ್ನೇ ಉತ್ತಮ ಗತಿ ಅಂತ ಹೇಳ್ತಾರೆ. ಇದು ಹೀಗೆ 2 ಶ್ಲೋಕಗಳಿವೆ. ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿದ್ದಾರೆ, ಮತ್ತೆ ಕೆಲವು ಬೇರೆಯವರು ಇದಕ್ಕೆ ವ್ಯಾಖ್ಯಾನ ಕೂಡ ಮಾಡಿದ್ದಾರೆ. ಅವುಗಳೆಲ್ಲವನ್ನು ಕೂಡ ಈಗ ನಾವು ಕ್ರಮವಾಗಿ ಗಮನಿಸಬೇಕು. ನಾರಾಯಣ ಪರಾಹ ವೇದಾಹ ಅಂತ ಹೀಗೆ ಶಬ್ದಗಳಿವೆ. ಅಲ್ಲಿ ನಾರಾಯಣ ಪರಾಹ ವೇದಾಹ ಅನ್ನೋ ಶಬ್ದಕ್ಕೆ ನಾರಾಯಣನೇ ಕಾರಣ, ಈ ವೇದಗಳಿಗೆ ಅವುಗಳ ಅಭಿವ್ಯಕ್ತಿಗೆ ಕಾರಣ ಅಂತ ಅರ್ಥ ಶ್ರೀಧರರು ಮಾಡಿದ್ದಾರೆ. ಮತ್ತೆ ಆ ನಾರಾಯಣನೇ ಅವುಗಳ ತಾತ್ಪರ್ಯ ವಿಷಯ ಹಾಗೂ ಅರ್ಥ ಮಾಡ್ಕೋಬಹುದು ಅಂತಾರೆ. ಹೀಗೆ ಶಾಂಕರ ಭಾಷ್ಯಕ್ಕೆ ಅನುಗುಣವಾಗಿ ಭಗವಂತ ಶಾಸ್ತ್ರ ಯೋನಿಯಾಗಿದ್ದಾನೆ, ಶಾಸ್ತ್ರಕ್ಕೆ ಕಾರಣನಾಗಿದ್ದಾನೆ, ಶಾಸ್ತ್ರವನ್ನು ಬೆಳಕಿಗೆ ತಂದವನೇ ಅವನು. ಆದ್ದರಿಂದ ಅವನು ಸರ್ವಜ್ಞ ಅಂತ ನಮಗೆ ತಿಳಿದು ಬರ್ತದೆ. ಎಲ್ಲ ದೇವತೆಗಳು ಕೂಡ ಅವನ ಅಂಗದಿಂದ ಹುಟ್ಟಿದವರು. ಅತಃ ನ ತದ್ವ್ಯತಿರಿಕ್ತಾಹ, ಇದನ್ನು ಗಮನಿಸಬೇಕು. ಅದ್ವೈತದಲ್ಲಿ ದೇವತೆಗಳೆಲ್ಲರೂ ಕೂಡ ಅವನ ಅಂಗಾಂಗಗಳಿಂದ ಹುಟ್ಟಿದ್ದು ಅಂತ ಹೇಳಿದ್ದು ಯಾಕೆ? ಅವನ ಅಂಗಾಂಗಗಳಿಂದ ಹುಟ್ಟಿದ್ದಾದ್ರಿಂದ ಅವನಿಗಿಂತ ಅವರು ಭಿನ್ನರಲ್ಲ. ಇದನ್ನು ನಾವು ಅನೇಕ ಕಡೆ ನೋಡ್ತೀವಿ. ಹಾಲಿನಿಂದ ಹುಟ್ಟಿದ ಮೊಸರು ಕೂಡ ಹಾಲು ಅಂತಲೇ ಒಂದು ದೃಷ್ಟಿಯಿಂದ ಅದನ್ನ ಹಾಲು ಅಂತಲೇ ಹೇಳ್ತಾರೆ, ಹಾಲಿನ ವಿಕಾರ ಅಂತಲೇ ಹೇಳ್ತಾರೆ. ಹಾಗೆ ಎಲ್ಲ ದೇವತೆಗಳು ಕೂಡ ಅವನ ಅಂಗಾಂಗಗಳಿಂದ ಹುಟ್ಟಿದವರಾದ್ರಿಂದ ಅವನಿಂದ ಅವರು ಅಭಿನ್ನರೇ ಆಗಿದ್ದಾರೆ. ಇನ್ನು ಲೋಕಾಹ ಸ್ವರ್ಗಾದಯ, ಅವು ಕೂಡ ಅವನ ಒಂದು ಅನುಗ್ರಹದಿಂದಲೇ ಹುಟ್ಟಿದಂಥವು. ಮಖಾಹ ತತ್ಸಾಧನಭೂತಾಹ, ಎಲ್ಲ ಯಜ್ಞಗಳು ಕೂಡ ಅವನ ಅನುಗ್ರಹಕ್ಕೆ ಸಾಧನವಾಗಿಯೇ ಇವೆ ಅಂತ ಅದರ ತಾತ್ಪರ್ಯ. ಯೋಗ ಅಂದರೆ ಪ್ರಾಣಾಯಾಮ, ತಪಸ್ಸು, ಪ್ರಾಣಾಯಾಮ ಇತ್ಯಾದಿ. ತಪಸ್ಸು ಮತ್ತು ತಪಸ್ಸಿನಿಂದ ಬರಬೇಕಾದಂಥ ಮನಸ್ಸಿನ ಏಕಾಗ್ರತೆ. ಮನಸ್ಸು ಏಕಾಗ್ರವಾಯಿತು, ಆದರೆ ಭಗವಂತನನ್ನು ಅರಿಯದೇ ಹೋದರೆ ಹಾಗೆ ಮನಸ್ಸು ಏಕಾಗ್ರವಾಗಿ ಆದರೂ ಏನು ಲಾಭ? ಆದ್ದರಿಂದ ಮನಸ್ಸಿನ ಏಕಾಗ್ರತೆಗೂ ಕೂಡ ಫಲ ಭಗವಂತನನ್ನು ಅರಿಯುವುದೇ ಆಗಿರ್ತದೆ. ಅನೇನ ಸರ್ವಂ ತದಧೀನಂ ಇತ್ಯುಕ್ತಂ, ಪ್ರತಿಯೊಂದು ಕೂಡ ಆತನ ಅಧೀನ ಅಂತ ಹೀಗೆ ಅರ್ಥ ಮಾಡಿದಂತಾಗ್ತದೆ. ವೀರರಾಘವರು ಬರೀತಾರೆ, ತಸ್ಯ ಹವಾಯಿ ತಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತ ದೃಗ್ವೇದ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ ಈ ಮಾತು. ಈ ಮಹಾಭೂತ ಅನಿಸಿಕೊಂಡಿರುವ ಭಗವಂತನ ಶ್ವಾಸದಿಂದಲೇ ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇವೆಲ್ಲವೂ ಕೂಡ ಹುಟ್ಟಿವೆ ಅಂತ. ಅವು ನಾರಾಯಣ ಪರಾಹ ವೇದಾಹ ಅಂದ್ರೆ ಅವನಿಂದಲೇ ಹುಟ್ಟಿ ಬಂದಿವೆ ಅಂತದರ ತಾತ್ಪರ್ಯ. ದೇವಾಹ ನಾರಾಯಣಾಂಗಜಾಹ ಅಂಗಾಜ್ಜಾತಾಹ, ಇದು ವಿಶಿಷ್ಟಾದ್ವೈತದ ವ್ಯಾಖ್ಯಾನ ವೀರರಾಘವರದಾದ್ದರಿಂದ ದೇವತೆಗಳು ನಾರಾಯಣನ ಅಂಗದಿಂದ ಹುಟ್ಟಿದವರು ಹೌದು, ಮತ್ತೆ ತತ್ ಶರೀರಭೂತಾಶ್ಚ, ಆ ಭಗವಂತನಿಗೆ ದೇವತೆಗಳು ಶರೀರ ಅನಿಸಿಕೊಂಡಿದ್ದಾರೆ.
ಚಂದ್ರಮಾ ಮನಸೋ ಜಾತಃ ಪುರುಷ ಸೂಕ್ತದಲ್ಲಿ ಬಂದಿದೆ, ಚಂದ್ರ ಮನಸ್ಸಿನಿಂದ ಹುಟ್ಟಿದ ಅಂತ. ಸ ಆತ್ಮ ಅಂಗಾನ್ಯ ದೇವತಾ ತೈತ್ರಿಯ ಉಪನಿಷತ್ತು. ಅವನೇ ಭಗವಂತ. ಅಂಗಾನಿ ಅನ್ಯ ದೇವತಾ, ಉಳಿದೆಲ್ಲ ದೇವತೆಗಳು ಕೂಡ ಅವನ ಅಂಗಗಳೇ ಆಗಿದ್ದಾರೆ. ಅಂಗಗಳೇ ಆಗುವುದು ಅಂದ್ರೆ ಅಂಗಗಳಿಂದ ಹುಟ್ಟಿದವರಾಗಿದ್ದಾರೆ ಅಂತ ಅದರ ತಾತ್ಪರ್ಯ. ಎಲ್ಲಾ ಲೋಕಗಳಿಗೂ ಕೂಡ ನಾರಾಯಣನೇ ಒಡೆಯ, ಪರ ಅಂದ್ರೆ ಸ್ವಾಮಿ ಅಂತ ಅದರ ಅಭಿಪ್ರಾಯ ಹೇಳ್ತಾರೆ ವೀರರಾಘವರು. ಪರ ಅಂದ್ರೆ ಆರಾಧ್ಯ ಅಂತ ಕೂಡ ಹೌದು. ನಾರಾಯಣ ಪರಾಹ ಮಖಾಹ ಅಂದ್ರೆ ಯಾವ ಯಜ್ಞದಲ್ಲಿ ಆರಾಧ್ಯನಾದವನು ಭಗವಂತನೇ ಆಗಿದ್ದಾನೋ ಆ ಥರ ಆ ಯಜ್ಞಗಳನ್ನು ನಾವು ಭಾವಿಸಬೇಕು ಅಂತ ಅದರ ಅಭಿಪ್ರಾಯ. ಯೋಗ ಅಂದ್ರೆ ವಿವೇಕಾದಿಜನ್ಯ ಉಪಾಸನಾತ್ಮಕೋ ಯೋಗ. ವಿವೇಕದಿಂದ ನಿತ್ಯಾನಿತ್ಯ ವಿವೇಕ, ಜಡ ಅಜಡ ವಿವೇಕ ಇತ್ಯಾದಿ ವಿವೇಕವನ್ನು ಸಂಪಾದನೆ ಮಾಡಿ ಸಾಧಕನಾದವನು ಉಪಾಸನೆ ಮಾಡಬೇಕು. ಆ ಉಪಾಸನ ಅನ್ನುವ ಯೋಗ ನಾರಾಯಣನನ್ನ ತಲುಪುವುದಕ್ಕಾಗಿಯೇ ಇದೆ. ತಪಸ್ಸು ಅಂದ್ರೆ ಕರ್ಮ, ನಾವು ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಅವು ಭಗವಂತನನ್ನು ತಲುಪುವುದೇ ಅವುಗಳ ಗುರಿ ಆಗ್ತದೆ. ಜ್ಞಾನ ಅಂದ್ರೆ ಶಾಸ್ತ್ರಜನ್ಯವಾದ ಜ್ಞಾನ ಇದೆಯಲ್ಲ, ಅದೆಲ್ಲವೂ ಕೂಡ ಆ ನಾರಾಯಣನನ್ನೇ ಕುರಿತಾಗಿಯೇ ಇದೆ. ಗತಿ ಅರ್ಚಿರಾಧಿಕಾ ಗತಿ, ಧೂಮಾದಿ ಮಾರ್ಗ, ಅರ್ಚಿರಾದಿ ಮಾರ್ಗ ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ಅನೇಕ ಕಡೆ ಬಂದಿದೆ. ಇದೇ ಭಾಗವತದಲ್ಲಿ ನಾವು ಇದನ್ನು ಹಿಂದೆ ನೋಡಿದ್ದೇವೆ. ಪುನರಾವೃತ್ತಿ ಇರುವವರಿಗೊಂದು ಮಾರ್ಗ, ಪುನರಾವೃತ್ತಿ ಇಲ್ಲದವರಿಗೊಂದು ಮಾರ್ಗ ಅಂತ ಹೀಗೆಲ್ಲ ನೋಡಿದ್ದೇವೆ. ಆ ಎಲ್ಲ ಗತಿಗಳಲ್ಲಿಯೂ ಕೂಡ ಜೀವನನ್ನು ಕರ್ಕೊಂಡು ಹೋಗುವವನು. ಯಾವ್ಯಾವ ಜೀವನ ಸಾಧನೆ ಎಷ್ಟೆಷ್ಟಾಗಿದೆ ಅಷ್ಟಷ್ಟು ಸಾಧನೆ ಅವನ ಕೈಯಿಂದ ಮಾಡಿಸಿ ಅವರೆಲ್ಲರನ್ನು ಕರ್ಕೊಂಡು ಹೋಗುವವನು ಈ ನಾರಾಯಣ ಅಂತ ಅದರ ಅಭಿಪ್ರಾಯ ಆಗ್ತದೆ. ಹೀಗೆ ವೀರರಾಘವರು ಮತ್ತೆ ಶ್ರೀಧರರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಹೇಳಿದ್ದೇನೆ. ಇನ್ನು ರಾಧಾಕೃಷ್ಣ ಹೇಳಿದ ಅರ್ಥವನ್ನು ನಾವು ಇಲ್ಲೇನು ನೋಡಬೇಕಾದ ಅಗತ್ಯ ಇಲ್ಲ. ಸರಿ, ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿದ್ದಾರೆ ಅಂತ ನಾವು ನೋಡಿದ್ವಿ. ಅವ್ರು ಏನು ಭಾಗವತ ತಾತ್ಪರ್ಯ ಬರೆದಿದ್ದಾರೆ, ಅವರ ಅಭಿಪ್ರಾಯ ಏನಿದೆ. ಶ್ಲೋಕದಲ್ಲಿ ದೊಡ್ಡ ಗೊಂದಲ ಏನೂ ಇಲ್ಲ. ಗೊಂದಲ ಇಲ್ಲದೆ ಹೋದರೂ ಕೂಡ ಹೆಚ್ಚಿನ ಅರ್ಥವನ್ನು ಆಚಾರ್ಯರು ನಮಗೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ವೇದ ಪ್ರತಿಪಾದ್ಯೇಶು ಸಪರಹ ಇತ್ಯಾದಿ ಅಂತ ಒಂದು ಸಣ್ಣ ಅರ್ಥ ವಿವರಣೆಯನ್ನು ಆಚಾರ್ಯರಲ್ಲಿ ತೋರಿಸಿದ್ದಾರೆ. ವೇದ ಪ್ರತಿಪಾದ್ಯರಾದ ಮೊದಲನೇದು ವೇದ ಅಂತಿದೆಯಲ್ಲ, ಅದಕ್ಕೊಂದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ತೋರಿಸ್ತಾರೆ. ಅದರ ಮೂಲಕ ವೇದ ಪ್ರತಿಪಾದ್ಯರಲ್ಲಿ ಅವನು ಶ್ರೇಷ್ಠ, ಹಾಗೆ ಉಳಿದೆಲ್ಲ ಕಡೆನೂ ಕೂಡ ಅವನೇ ಶ್ರೇಷ್ಠ ಅಂತ ಹೀಗೆ ಒಂದೊಂದೇ ಅರ್ಥವನ್ನು ಹೇಗೆ ನಾವು ಅದರಿಂದ ಹೊರಡಿಸಬೇಕು ಅನ್ನೋದನ್ನು ಅವ್ರು ತಿಳಿಸ್ತಾರೆ. ವೇದ ಪ್ರತಿಪಾದ್ಯಗಳು ಅಂತ ಕರೆಸಿಕೊಂಡಂತಹ ಭಗವಂತ, ವೇದ ಪ್ರತಿಪಾದ್ಯವಾದ ಅನೇಕ ಸಂಗತಿಗಳಿವೆ. ಭಗವಂತ ವೇದ ಪ್ರತಿಪಾದ್ಯ, ಲಕ್ಷ್ಮೀದೇವಿಯಿಂದ ತೊಡಗಿ ಅನೇಕ ದೇವತೆಗಳೆಲ್ಲ ವೇದ ಪ್ರತಿಪಾದ್ಯರು, ಲೋಕಗಳು ವೇದ ಪ್ರತಿಪಾದ್ಯ, ಯಜ್ಞಗಳು ವೇದ ಪ್ರತಿಪಾದ್ಯ, ಇವೆಲ್ಲವೂ ಕೂಡ ವೇದದಲ್ಲಿ ವರ್ಣಿತ ಆಗೇ ಆಗಿವೆ. ವೇದ ಅಂದರೆ ನಾವು ಈಗಾಗಲೇ ಹಿಂದೆ ನೋಡಿದಂತೆ ಪೌರುಷೇಯ ವೇದವೂ ಹೌದು, ಅಪೌರುಷೇಯ ವೇದವೂ ಹೌದು. ಇದೆಲ್ಲವೂ ಕೂಡ ವೇದ ಪ್ರತಿಪಾದ್ಯ. ಅವು ಎಲ್ಲದರಲ್ಲೂ ಪರಮ ಮುಖ್ಯವಾಗಿ ಮತ್ತೆ ಪರಮ ಮುಖ್ಯ ವೃತ್ತಿಯಿಂದ ಇವನೇ ಪ್ರತಿಪಾದ್ಯನಾಗಿದ್ದಾನೆ. ಉಳಿದೆಲ್ಲವನ್ನು ಹೇಳುವುದಕ್ಕಿಂತ ಹೆಚ್ಚಿನ ತಾತ್ಪರ್ಯ ಇವನ ಮಹಿಮೆಯನ್ನು ಹೇಳುವುದಾಗಿದೆ. ಅಮುಖ್ಯ ವೃತ್ತಿಯಿಂದ ಆ ಉಳಿದ ಸಂಗತಿಗಳನ್ನು ಹೇಳ್ತವೆ. ಆದ್ರಿಂದ ಲಕ್ಷ್ಮೀದೇವಿಯು ನಾನು ಮತ್ಯಾವ ಚೇತನವೂ ಮತ್ಯಾವ ಜಡವೂ ಕೂಡ ಅವನಿಗಿಂತ ಎತ್ತರವಾದದ್ದಿಲ್ಲ. ಎಲ್ಲವೂ ಕೂಡ ಅವನಿಗಿಂತ ಕೆಳಗಿಂದೇ ಅಂತ ಅದರ ತಾತ್ಪರ್ಯ. ವರಾಹ ಪುರಾಣದ ಮಾತಿದೆ, ಗಮ್ಯ ಇಜ್ಜಜ್ಞೇಯ ವಾಚ್ಯೇಶು ಯೋಜ್ಯೇಶು ಚ ಪರೋಹರಿ ತಾಸಾಂ ತಪಸಾ ಪೂಜ್ಯಮಾನಾನಾಂ ಸರ್ವಲೋಕೇಭ್ಯೇವ ಚ ಅಂತ ಭಾಗವತದ ತಾತ್ಪರ್ಯವನ್ನು ಕೂಡ ಅಲ್ಲಿ ಆಚಾರ್ಯರು ಬರೆದಿದ್ದಾರೆ. ವರಾಹ ಪುರಾಣದಿಂದ ಆ ಮಾತನ್ನ ಉದ್ಧರಿಸಿದ್ದಾರೆ. ಅದಕ್ಕೆ ಈ ಎರಡೂ ಶ್ಲೋಕಗಳಿಗೂ ಸೇರಿಸಿಯೇ ಅದರ ಭಾಗವತ ತಾತ್ಪರ್ಯ ಇದೆ. ಅದಕ್ಕೆ ನಾವು ಎರಡನ್ನೂ ಕೂಡ ಒಟ್ಟಿಗೆ ನೋಡಬೇಕು. ನೋಡಿದರೆ ಅವುಗಳ ಅದರ ಭಾವಾರ್ಥ ಏನು ಅಂತ ನಮಗೆ ಗೊತ್ತಾಗ್ತದೆ.
ಹಿರಣ್ಯಗರ್ಭ ಸಮವರ್ತತಾಗ್ರೆ ಭೂತಸ್ಯ ಜಾತಃ ಪ್ರತಿರೇಕ ಆಸೀತ್ ಅಂತ ಹೀಗೆ ಕೇಳಿ ಬರ್ತದಲ್ಲ. ಚತುರ್ಮುಖ ಬ್ರಹ್ಮನೇ ಮೊದಲು ಹುಟ್ಟಿದ್ದಾನೆ ಅಂತ ಹೀಗೆ ಕೇಳಿ ಬರ್ತದಲ್ಲ ಅಂತ ಯಾರಿಗಾದ್ರೂ ಸಂಶಯ ಬಂದರೆ ಅಲ್ಲಿ ಎಲ್ಲ ಕಡೆಯೂ ಕೂಡ ಚತುರ್ಮುಖ ಬ್ರಹ್ಮನ ವಾಚಕವಾದ ಶಬ್ದಗಳಿಂದ ಭಗವಂತನೇ ವಾಚ್ಯ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದನ್ನ ಈ 2 ಶ್ಲೋಕಗಳಿಂದ ಹೇಳ್ತಿದ್ದಾರೆ. ಸ್ವಪ್ರತಿಪಾದ್ಯೇಷು ವಸ್ತುಷು ನಾರಾಯಣೇವ ಪರಃ ಅಧಿಕಃ ಯೇಷಾಂತೆ ತಥೋಕ್ತಾಃ. ಸ್ವ ಅಂದ್ರೆ ವೇದ, ಆ ವೇದದಿಂದ ಪ್ರತಿಪಾದ್ಯವಾದ ಯಾವ್ಯಾವ ಸಂಗತಿಗಳಿವೆ ಅದರಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಅತ್ಯಧಿಕ ಸ್ಥಾನವುಳ್ಳವನು ಭಗವಂತ ಅಂತ ಅದರ ತಾತ್ಪರ್ಯ. ಈ ನಾರಾಯಣನನ್ನೇ ಎಲ್ಲ ಶಾಸ್ತ್ರಗಳು ಪ್ರತಿಪಾದನೆ ಮಾಡ್ತಾವೆ. ಯಾಕೆ ಉಳಿದ ದೇವತೆಗಳನ್ನ ಯಾಕೆ ಪ್ರತಿಪಾದನೆ ಮಾಡೋದಿಲ್ಲ ಅಂದ್ರೆ ಅವರೆಲ್ಲ ಇವನಿಂದ ಹುಟ್ಟಿದವರು, ಇವನ ಮಕ್ಕಳವರು. ಆದ್ರಿಂದ ಅವರ ಮಹಿಮೆಯನ್ನು ವೇದ ಎಷ್ಟು ಪ್ರತಿಪಾದನೆ ಮಾಡಿತ್ತು? ಅದಕ್ಕೊಂದು ಸೀಮಾ ಇದೆ. ಏತಾವಾನಸ್ಯ ಮಹಿಮಾ, ಸ್ವಯಂ ಲಕ್ಷ್ಮೀದೇವಿ ಹೇಳ್ಕೊಂಡಿದ್ದಾಳೆ, ನನ್ನ ಮಹಿಮೆಗೊಂದು ಸೀಮಾ ಇದೆ. ತಥೋ ಜಾಯಾಂಶ ಪೂರುಷ ಅಂತ. ಆದರೆ ಭಗವಂತನಿಗೆ ಮಾತ್ರ ಸೀಮಾತೀತವಾದ ಮಹಿಮಾ ಇದೆ. ಉಳಿದವರು ಎಲ್ಲರೂ ಕೂಡ ಒಂದು ಸೀಮೆಗೆ ಮರ್ಯಾದೆಗೆ ಒಳಪಟ್ಟಂತಹ ಮಹಿಮೆ ಅಂತ ಅದರ ತಾತ್ಪರ್ಯ. ಅವನ ಕಣ್ಣು ಮೊದಲಾದ ಅವಯವಗಳಿಂದಲೇ ಇವರೆಲ್ಲರೂ ಕೂಡ ಹುಟ್ಟಿದವರು. ಹೀಗೆ ದೇವತೆಗಳು ಎಲ್ಲರಿಗೂ ಅವನಿಗೆ ಅವರರಾಗಿದ್ದಾರೆ, ಕೆಳಗಿನವರಾಗಿದ್ದಾರೆ, ಅವನು ಉತ್ಕೃಷ್ಟ ಆಗಿದ್ದಾನೆ ಅಂತ ಹೀಗರ್ಥ. ಹೀಗೆ ಈ ನಾರಾಯಣ ಪರ ಅಂತಂದ್ರೆ ಲೋಕ ಅಂತಂದ್ರೆ ಲೋಕಕ್ಕೆ ಸಂಬಂಧಪಟ್ಟಂತೆ ಪರ ಅಂದ್ರೆ ಪಾಲಕ ಅಂತ ಅರ್ಥ. ಎಲ್ಲ ಲೋಕಪಾಲಕ ಅವನು ಅಂತ ಅದರ ತಾತ್ಪರ್ಯ. ಮುಂದೆ ಈ ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ ಭಗವದ್ಗೀತಾದಲ್ಲಿ ಬಂದಿರುವಂತೆ ಎಲ್ಲ ಯಜ್ಞಗಳು, ಸರ್ವಯಜ್ಞಗಳು ಅಂದ್ರೆ ಎಲ್ಲರ ಯಜ್ಞಗಳು, ಎಲ್ಲ ರೀತಿಯಾದ ಯಜ್ಞಗಳು. ಇಲ್ಲಿ ಎಲ್ಲ ಕಡೆಯೂ ಕೂಡ ಯಾವುದೇ ದೇವತೆಯನ್ನು ಉದ್ದೇಶಿಸಿ ಯಜ್ಞ ಮಾಡಿದರೂ ಅದರೊಳಗಿರುವಂತಹ ನಾನೊಬ್ಬನೇ ಮುಖ್ಯವಾಗಿ ಪ್ರತಿಪಾದ್ಯನಾಗಿದ್ದೇನೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಶ್ಲೋಕದ ಅರ್ಥವನ್ನು ಯಾದವಾರ್ಯರು ಅಲ್ಲಿ ಸ್ವಲ್ಪ ವಿವರಿಸಿ ಬರೆದಿದ್ದಾರೆ. ಅದೇನು ಬರೆದಿದ್ದಾರೆ ಅಂದ್ರೆ ವೇದಾಹ ಹಿರಣ್ಯಗರ್ಭ ಇತ್ಯಾದ್ಯಾಹ ವೇದಾಹ, ಹಿರಣ್ಯಗರ್ಭನನ್ನು ಪ್ರತಿಪಾದನೆ ಮಾಡುವ ವೇದ. ಅಹಂ ರುದ್ರೇಭಿರ್ವಸು ವಿಶ್ಚರಾಮೆ ಅಂತ ಲಕ್ಷ್ಮೀದೇವಿಯನ್ನು ಪ್ರತಿಪಾದನೆ ಮಾಡುವ ವೇದ. ಅವೆಲ್ಲವೂ ಕೂಡ ಈ ಆ ಪ್ರತಿಪಾದ್ಯರಾದ ದೇವತೆಗಳಲ್ಲಿ ಮುಖ್ಯನಾದ ನಾರಾಯಣನನ್ನೇ ಮುಖ್ಯವಾಗಿ ವರ್ಣಿಸಿವೆ, ಕೇಂದ್ರವಾಗಿ ವರ್ಣಿಸಿವೆ. ಅದರಿಂದ ನೀವು ಯಾವ ವೇದವಾಕ್ಯವನ್ನು ಕೊಟ್ಟರು ಅವೆಲ್ಲವೂ ನಾರಾಯಣನನ್ನೇ ಮುಖ್ಯವಾಗಿ ಹೇಳ್ತವೆ. ಅದರಿಂದ ಯಾವುದೇ ರೀತಿಯಾದ ವಿರೋಧವಿಲ್ಲ ಅಂತ ತಾತ್ಪರ್ಯ. ವೇದ ಪ್ರತಿಪಾದ್ಯರಾದ ದೇವತೆಗಳಲ್ಲೂ ಕೂಡ ಅವನ ಅಂಗಗಳಿಂದ ಹುಟ್ಟಿದವರಾಗಿದ್ದಾರೆ. ಆದ್ರಿಂದ ಅವರು ಅಮುಖ್ಯರು, ಇವನು ಮುಖ್ಯ. ಹುಟ್ಟಿಸಿದವನು ಮುಖ್ಯ, ಹುಟ್ಟಿದವರು ಅಮುಖ್ಯರು. ವೇದ ಪ್ರತಿಪಾದ್ಯವಾದ ಭೂಹು ಭುವಃ ಸ್ವಹ ಇತ್ಯಾದಿ ಲೋಕಗಳ ಬಗ್ಗೆ ವರ್ಣನೆ ಇದೆ. ತಪೋಲೋಕದವರೆಗೆ, ಸತ್ಯಲೋಕದವರೆಗೆ ಅವೆಲ್ಲವೂ ಕೂಡ ನಾರಾಯಣ ಪರಾಹ. ನಾರಾಯಣನಿಗೆ ಹೋಲಿಸಿದ್ರೆ ಆ ಲೋಕಗಳೆಲ್ಲವೂ ಕೂಡ ಅಮುಖ್ಯವಾಗಿವೆ. ನಾರಾಯಣಾಪೇಕ್ಷೆಯ ಅಮುಖ್ಯ ಇತ್ಯರ್ಥ. ಎಲ್ಲಿ ಇದು ಕೇವಲ ಭೂಹು ಭುವಃ ಸ್ವಹ ಮೊದಲಾದ ಸಪ್ತಲೋಕಗಳು ಮಾತ್ರ ಅಲ್ಲ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವ ಅಪ್ರಾಕೃತವಾದ ಲೋಕಗಳನ್ನು ನಾವು ಪರಿಗಣನೆ ತಗೊಂಡ್ರೂ ಕೂಡ ಆ ಲೋಕಗಳಿಗಿಂತಲೂ ಭಗವಂತನೇ ಮುಖ್ಯ. ಲೋಕವನ್ನು ಪಡೆಯುವುದು ಮುಖ್ಯ ಅಲ್ಲ, ಲೋಕದೊಳಗಿರುವ ಭಗವಂತನನ್ನು ಪಡೆಯುವುದು ಮುಖ್ಯ. ಮತ್ತೆ ಅಲ್ಲಿ ನಾರಾಯಣ ಪರಾಹ ಲೋಕಾಹ ಅಂತಿದೆಯಲ್ಲ, ಲೋಕ ಅಂದ್ರೆ ಇವು ಪ್ರಾಕೃತವಾದ ಲೋಕಗಳು, ಪಾತಾಳದಿಂದ ಆರಂಭಿಸಿ ಸತ್ಯಲೋಕದವರೆಗೆ ಇಷ್ಟು ಲೋಕಗಳು ಅಂತ ಒಂದರ್ಥ. ಇನ್ನೊಂದು ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ನಾವು ನೋಡಿದ್ವಲ್ಲ, ಇದಕ್ಕೆ ಹೀಗೆ ಅರ್ಥ ನೋಡಿದಾಗ ಇದು ಇಲ್ಲಿ ವ್ಯಾಖ್ಯಾನಗಳಲ್ಲಿ ಬಂದಿಲ್ಲ, ನನಗೆ ಹೊಳೆದ ಅರ್ಥ ಹೇಳಿದ್ದೇನೆ. ಲೋಕ ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಹೌದು. ಆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಈ 3 ಲೋಕಗಳ ರೂಪದಿಂದ ಸ್ವಯಂ ಲಕ್ಷ್ಮೀದೇವಿಯೇ ಇದ್ದಾಳೆ. ಶ್ರೀರೇವ ಲೋಕ ರೂಪೇಣ ವಿಷ್ಣುಸ್ತಿಷ್ಠತಿ ಸರ್ವದಾ ಅತಸ್ತೆ ಚಿನ್ಮಯ ಲೋಕಾಹ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಒಂದು ಮಾತನ್ನು ಉದ್ಧರಿಸಿದ್ದಾರೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಂಬ ಈ 3 ಲೋಕಗಳ ರೂಪದಲ್ಲಿ ಸ್ವಯಂ ಲಕ್ಷ್ಮೀದೇವಿಯೇ ಇದ್ದಾಳೆ. ಅವೆಲ್ಲವೂ ಕೂಡ ಚಿನ್ಮಯವಾದ ಲೋಕಗಳು. ಆದ್ದರಿಂದ ನಾರಾಯಣ ಪರಾಹ ಲೋಕಾಹ ಅಂದ್ರೆ ಈ 14 ಲೋಕಗಳು ಜಡವಾದ ಲೋಕಗಳಲ್ಲದೆ
ಆ ಮೂರು ಲೋಕಗಳು, ಚಿನ್ಮಯವಾದ ಆ ಮೂರು ಲೋಕಗಳು, ಲಕ್ಷ್ಮೀಮಯವಾದ ಮೂರು ಲೋಕಗಳಿಗೂ ಕೂಡ ಭಗವಂತನಿಗೆ ಹೋಲಿಸಿದ್ರೆ ಅಮುಖ್ಯತ್ವವೇ, ಅವನೇ ಮುಖ್ಯ. ಇಂಥ ಲೋಕಗಳು ಅಮುಖ್ಯ. ಲಕ್ಷ್ಮೀಮಯವಾದ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅನ್ನುವ ಲೋಕಗಳೇ ಅಮುಖ್ಯ ಅಂತ ಆದಮೇಲೆ ಇನ್ನು ಈ ಪ್ರಾಕೃತವಾದ ಲೋಕಗಳ ಬಗ್ಗೆ ನಾವು ಏನು ಹೇಳಬೇಕಾಗಿದೆ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಭೂರಾದ್ಯಾಹ ಲೋಕಾಹ ಅನ್ನೋ ಜೊತೆಗೆ ಲಕ್ಷ್ಮೀಮಯವಾದ ಲೋಕಗಳನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅವು ಕೂಡ ಅವನ ಅಂಗಾಂಗಗಳಿಂದಲೇ ಹುಟ್ಟಿದೆ. ದೇವತೆಗಳು ಮಾತ್ರ ಅವನ ಅಂಗಾಂಗಗಳಿಂದ ಹುಟ್ಟಿದವರಲ್ಲ, ಲೋಕಗಳು ಕೂಡ ಅವನ ಅಂಗಾಂಗಗಳಿಂದ ಹುಟ್ಟಿದೆ. ನಾವು ಹಿಂದೆ ನೋಡಿದ್ದೇವೆ. ಪಾದದಿಂದ ಪಾತಾಳ ಹುಟ್ಟಿದೆ, ಶಿರಸ್ಸಿನಿಂದ ಸತ್ಯಲೋಕ ಹುಟ್ಟಿದೆ ಅಂತೆಲ್ಲ ಹಿಂದೆ ನಾವು ನೋಡಿದ್ದೀವಿ. ಹೀಗೆ ಈ ಯಜ್ಞಾಧಿಕಮಪಿ ಅಮುಖ್ಯಮೇವ, ನಾವೇನು ಯಜ್ಞ ಮಾಡ್ತೀವಿ ಅದೆಲ್ಲವೂ ಕೂಡ ಅಮುಖ್ಯವೇ ಆಗಿದೆ. ಅಲ್ಲಿ ಪ್ರತಿಪಾದ್ಯನಾದ ಭಗವಂತ ಮುಖ್ಯ ಹೊರತು ಯಾವುದು ಯಜ್ಞ ಮುಖ್ಯ ಅಲ್ಲ. ಕೆಲವು ಕಡೆ ಮೀಮಾಂಸಕರು ಮೊದಲಾದವರು ಕರ್ಮಗಳನ್ನು ಮಾಡುವುದು, ಅದರ ಮೂಲಕ ಸ್ವರ್ಗವನ್ನು ಪಡೆಯುವುದು, ಮತ್ತೆ ಮರಳಿ ಬರುವುದು, ಹೀಗೆಲ್ಲ ಒಂದು ಅರ್ಥವನ್ನು ಹೇಳ್ತಿರ್ತಾರೆ. ಆದರೆ ಅದ್ಯಾವುದು ಕೂಡ ಸರಿಯಲ್ಲ. ಕರ್ಮವನ್ನು ಮಾಡುವುದೇ ದೊಡ್ಡದು ಮುಖ್ಯ ಅಲ್ಲ. ಆ ಕರ್ಮಗಳನ್ನು ಯಾರಿಗಾಗಿ ಮಾಡ್ತೀವೋ ಅವನು ದೊಡ್ಡವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಅದಕ್ಕೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಆ ಮುಂದಿನ ಶ್ಲೋಕ ಇದೆಯಲ್ಲ, ನಾರಾಯಣ ಪರೋಯೋಗ ಅಂತ, ಅಲ್ಲಿಯೂ ಕೂಡ ವಿಜಯಧ್ವಜರು ಯಾದವಾರ್ಯರು ಅರ್ಥ ಮಾಡಿದ್ದಾರೆ. ಯೋಗ ಅಂದರೆ ಅಷ್ಟಾಂಗ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಮೊದಲಾದ ಅಷ್ಟಾಂಗ ಯೋಗ ಏನಿದೆ ಅದರಲ್ಲಿಯೂ ಕೂಡ ನಾರಾಯಣನೇ ಮುಖ್ಯ. ಯೋಗದಿಂದ ಯೋಜ್ಯ ಅಂದರೆ ಯೋಗದಿಂದ ನಾವು ಯಾರನ್ನ ಸಂಪರ್ಕಿಸಬೇಕೋ, ಯಾರನ್ನ ನಾವು ಮುಟ್ಟಬೇಕೋ, ಆರಾಧಿಸಬೇಕೋ ಅವರಲ್ಲಿ ಎಲ್ಲರಲ್ಲಿಯೂ ಕೂಡ ಭಗವಂತನೇ ಮುಖ್ಯ. ತಪಸ್ಸು ಅಂದರೆ ಆ ತಪಸ್ಸಿನಿಂದ ನಾವು ಯಾರನ್ನು ಆರಾಧನೆ ಮಾಡಬೇಕಾಗಿದೆಯಲ್ಲ, ಆ ತಪಸ್ಸಿನಿಂದ ಆರಾಧನೆ ಮಾಡಬೇಕಾದ ಅನೇಕ ದೇವತೆಗಳಲ್ಲಿ ಈ ನಾರಾಯಣನೇ ಮುಖ್ಯ ಅಂತ ಅದರ ಅಭಿಪ್ರಾಯ. ಜ್ಞಾನಕ್ಕೆ ವಿಷಯ ಜ್ಞೇಯ ನಾರಾಯಣನೇ ಮುಖ್ಯ. ಗತಿ ಅಂದರೆ ಗಮ್ಯ, ಹೋಗಿ ತಲುಪಬೇಕಾದಂಥ ವ್ಯಕ್ತಿಯು ಕೂಡ ನಾರಾಯಣನೇ ಆಗಿದ್ದಾನೆ ಅಂತ ಇಷ್ಟಿಲ್ಲಿವರೆಗೆ ನೋಡಿದ್ದೇವೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಈ 2 ಶ್ಲೋಕಗಳು ಮತ್ತು ಆಚಾರ್ಯರ ಭಾಗವತ ತಾತ್ಪರ್ಯ ಇಷ್ಟನ್ನೆಲ್ಲ ಗಮನಿಸಿದರೆ ಒಂದು ಸ್ವಲ್ಪ ಆಚಾರ್ಯ ಏನೇನನ್ನು ಹೇಳಿದ್ದಾರೆ, ಶ್ಲೋಕಗಳಲ್ಲಿ ಏನೇನಿವೆ ಅಂತ ಅನ್ನೋದನ್ನು ನಾವು ತೀರ್ಮಾನ ಮಾಡ್ಕೊಳ್ಬೇಕಾಗ್ತದೆ. ಶ್ಲೋಕಗಳಲ್ಲಿ ಒಟ್ಟು 8 ಸಂಗತಿಗಳಿವೆ. 15ನೇ ಶ್ಲೋಕಗಳಲ್ಲಿ 4, 16ನೇ ಶ್ಲೋಕದಲ್ಲಿ 4. ವೇದ, ದೇವತೆಗಳು, ಲೋಕಗಳು ಮತ್ತು ಯಜ್ಞ, ಇದು ಮೊದಲನೇ ಶ್ಲೋಕದಲ್ಲಿದೆ. ಯೋಗ, ತಪಸ್ಸು, ಜ್ಞಾನ ಮತ್ತು ಗತಿ ಅಂತ 2ನೇ ಶ್ಲೋಕದಲ್ಲಿದೆ. ಅದಕ್ಕೆ ಆಚಾರ್ಯ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ಸ್ವಲ್ಪ ಈಗ ನಾವು ನೋಡೋದು. ಆಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಹೇಳಿರುವುದು ಇಟ್ಟು 7 ಆಗ್ತದೆ, 8ನ್ನು ಅವರು ಹೇಳಲಿಲ್ಲ. ಅದನ್ನು ವ್ಯಾಖ್ಯಾನಕಾರರು ಆ ಶ್ಲೋಕದಲ್ಲಿ ಭಾಗವತ ಮೂಲ ಶ್ಲೋಕಗಳಲ್ಲಿ ಬರುವಂಥ 8 ಮತ್ತು ಭಾಗವತ ತಾತ್ಪರ್ಯದಲ್ಲಿ ಬರುವಂಥ 7 ಅವುಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಹೊಂದಿಸಿದ್ದಾರೆ. ಒಂದು ಯಾವುದನ್ನಾದ್ರೂ ಕೈ ಬಿಡಬೇಕಲ್ಲ. ಮೂಲ ಭಾಗವತ ಶ್ಲೋಕದಲ್ಲಿ ಇರುವ 8ರ ಪೈಕಿ ಒಂದನ್ನು ನಾವು ಕೈ ಬಿಡಬೇಕಾಗ್ತದೆ. ಕೈ ಬಿಡುವುದಾದರೆ ಯಾವುದನ್ನು ಬಿಡಬೇಕು ಅಂತನ್ನುವಾಗ ಸ್ವಲ್ಪ ಬೇರೆ ಬೇರೆ ಅಭಿಪ್ರಾಯ ಬರ್ತದೆ. ಅದಕ್ಕೆ ನಾವೀಗ ನಾನು ಅದನ್ನು ಯಾವ ರೀತಿ ಅನುಸಂಧಾನ ಮಾಡ್ಕೊಂಡಿದ್ದೇನೆ ಅಂತ ಅನ್ನೋದನ್ನು ಈಗ ನಿಮ್ಮ ಎದುರಿಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಅಲ್ಲಿ ಏನು ಭಾಗವತ ಶ್ಲೋಕ ಇದೆ, ಗಮ್ಯ ಈಜ್ಯ ಜ್ಞೇಯ ಯೋಜ್ಯೇ ವಾಚ್ಯೇಶು ಯೋಜ್ಯೇಶು ಅಂತೀಗಿದೆ. ಅಲ್ಲಿ ಕೆಲವು ಕಡೆ ಯಾಜ್ಯೇಶು ಅಂತ ಹೀಗೆ ಪಾಠ ಇದೆ. ಅದು ಅಷ್ಟು ಸರಿಯಾದಂಥ ಪಾಠ ಅಲ್ಲ. ಯೋಜ್ಯ ಅಂತಲೇ ಪಾಠ ಆಗಬೇಕು ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಅದು ಯಾಕೆ ಅಂತ ಅನ್ನೋದನ್ನು ಮುಂದೆ ನೋಡೋಣ, ಅದು ಗೊತ್ತಾಗ್ತದೆ. ಈ ಯೋಜ್ಯ ಅಂದರು ಯಾಜ್ಯ ಅಂದರು ಏನರ್ಥ, ಹಾಗೆ ಆ ವ್ಯತ್ಯಾಸಗಳು ಏನಾದರೂ ಇದ್ದರೆ ಅದನ್ನು ನಾವು ತಿಳ್ಕೊಳ್ಬೋದು. ಭಾಗವತದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಒಂದು ಕಂಪೇರಿಟಿವ್ ಲಿಸ್ಟ್ ಹೀಗೆ ತಯಾರಾಗ್ತದೆ. ಭಾಗವತದಲ್ಲಿ ವೇದಗಳ ಬಗ್ಗೆ ಬಂದಿದೆ. ಮೊದಲನೇ 15ನೇ ಶ್ಲೋಕದಲ್ಲಿ ನಾರಾಯಣ ಪರಾಹ ವೇದಾಹ ಅಂತ ವೇದಗಳ ಬಗ್ಗೆ ಬಂದಿದೆ.
ಮುಂದೆ ಅದು ಭಾಗವತ ತಾತ್ಪರ್ಯದಲ್ಲಿ ಎಲ್ಲಿ ಬಂದಿದೆ ಅಂತ ನಾವು ನೋಡಬೇಕು. ಭಾಗವತ ತಾತ್ಪರ್ಯದಲ್ಲಿ ವಾಚ್ಯ ಅಂತ ಇದೆ. ಗಮ್ಯ, ಇಜ್ಯ, ಜ್ಞೇಯ, ವಾಚ್ಯ ಅಂತ. ಆ ವಾಚ್ಯ ಅಂತನ್ನುವ ಶಬ್ದವನ್ನು ಪ್ರಯೋಗ ಮಾಡುವ ಮೂಲಕ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವ ವೇದ ಅನ್ನೋದಕ್ಕೂ ಸಂಬಂಧ ಕಲ್ಪಿಸಿದ್ದಾರೆ. ಯಾಕಂದ್ರೆ ವೇದಗಳಿಂದ ಭಗವಂತ ಮತ್ತು ಅನಂತರ ಉಳಿದ ದೇವತೆಗಳು ವಾಚ್ಯರಾಗಬೇಕು. ಹೀಗೆ ನಾರಾಯಣ ಪರಾಹ ವೇದಾಹ ಅಂತ ಭಾಗವತ ಶ್ಲೋಕದಲ್ಲಿದೆ. ಅದು ಭಾಗವತ ತಾತ್ಪರ್ಯದಲ್ಲಿ ವಾಚ್ಯ ಎಂಬ ಶಬ್ದದಿಂದ ಬಂದಿದೆ. ಮುಂದೆ ಅಲ್ಲಿ ದೇವತೆಗಳು ಅಂತ ಬಂದಿದೆ. ನಾರಾಯಣನ ಅಂಗಾಂಗಗಳಿಂದ ಹುಟ್ಟಿದವರು ದೇವತೆಗಳು ಅಂತ. ಭಾಗವತದಲ್ಲಿ ಯಾವ ಕ್ರಮದಿಂದ ಬಂದಿದೆ 15 ಮತ್ತು 16 ಶ್ಲೋಕಗಳು, ಅವುಗಳನ್ನು ಕ್ರಮವಾಗಿ ಇಟ್ಕೊಂಡಿದ್ದೇನೆ. ಭಾಗವತ ತಾತ್ಪರ್ಯದಲ್ಲಿ ಅವು ಸ್ವಲ್ಪ ಹಿಂದೆ ಮುಂದೆ ಬಂದಿವೆ, ಅದನ್ನು ಹೊಂದಿಸಿಕೊಂಡು ನೋಡಿದ್ದೇನೆ ಅಷ್ಟೇ. ಭಾಗವತ ತಾತ್ಪರ್ಯದಲ್ಲಿ ಮೊದಲು ಗಮ್ಯ ಅಂತಿದೆ, ಆಮೇಲೆ ಇಜ್ಯ ಅಂತಿದೆ, ಆಮೇಲೆ ಜ್ಞೇಯ ಅಂತಿದೆ, ಆಮೇಲೆ ವಾಚ್ಯ ಇದೆ. ಆ ವಾಚ್ಯವನ್ನು ಮೊದಲನೇದಾದ ವೇದಕ್ಕೆ ತಗೊಂಡಿದ್ದೇನೆ. ಆಮೇಲೆ ದೇವತೆಗಳು ಅಂತ ಎರಡನೇದು ಏನಿದೆಯಲ್ಲ, ಅವರು ಅದನ್ನ ಗಮ್ಯ ಎಂಬ ಶಬ್ದದಿಂದ ಆಚಾರ್ಯರು ಮೊದಲು ಹೇಳಿಬಿಟ್ಟಿದ್ದಾರೆ. ನಾವು ಹೋಗಿ ಸೇರಬೇಕಾದ ದೇವತೆ ಯಾರು, ಯಾರನ್ನು ತಲುಪಬೇಕು ಅಂದ್ರೆ ಭಗವಂತನನ್ನೇ ಹೋಗಿ ತಲುಪಬೇಕು. ಉಳಿದ ಯಾವ ದೇವತೆಗಳನ್ನು ತಲುಪುವ ಉದ್ದೇಶ ನಮ್ದಲ್ಲ. ಲೋಕವನ್ನು ತಲುಪುವುದು ಉದ್ದೇಶ ಅಲ್ಲ, ಭಗವಂತನನ್ನು ತಲುಪುವುದು ಉದ್ದೇಶ. ಈಗ ಅದರ ತಾತ್ಪರ್ಯ ಆಗ್ತದೆ. ಇಮಾಂ ಘೋರಾಂ ಶಿವಾಂ ನದೀಂ ತೀರ್ಥ ಏನಂ ಸೇತುಮಾಪ್ಯ ತೇನೇವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತಿ ಅಂತ ಬ್ರಹ್ಮಸೂತ್ರ ಭಾಷ್ಯದ ಮಾತಿದೆ. ಆ ಮಾತಿನ ಆಧಾರದಿಂದ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಪರಮ ಅಮಂಗಳಕರವಾದಂಥ ನದಿ ಇದು. ಘೋರಾಂ ಅಶಿವಾಂ ನದೀಂ ತೀರ್ಥ, ಭಯಂಕರವಾದ ಸಂಸಾರವೆಂಬ ನದಿ. ಇದನ್ನು ದಾಟಿ ಯಾವುದ್ರ ಮೂಲಕ ದಾಟುವುದು? ಅನೇನ ಸೇತುನ, ಭಗವಂತನೇ ಒಂದು ಸೇತುವೆ, ಅವನೇ ಸೇತುರಾಮ, ಅವನ ಮೂಲಕ ಆ ನದಿಯನ್ನು ದಾಟಿ ತೇನೇವ ಸೇತುನ, ಅದೇ ಸೇತುವನ್ನೇ ತಲುಪಿ. ಈ ಸೇತುವೆಗಿಂತ ಗಮ್ಯವಾದ ಮತ್ತೊಂದು ಸ್ಥಾನ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಆದರೆ ಹೋಗಿ ನಾವು ದಾಟಬೇಕಾದ ಸೇತುವೆ ಒಂದು ಬೇರೆ ಇರ್ತದೆ, ಗಮ್ಯ ಸ್ಥಾನ ಬೇರೆ ಇರ್ತದೆ. ಇಲ್ಲಿ ಅವನೇ ಸೇತು, ಅವನೇ ಗಮ್ಯ. ತೇನೇವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತಿ. ಗಮ್ಯಸ್ಥಾನ ಬೇರೆ ಇಲ್ಲ. ಆ ಸೇತುವೆಯನ್ನು ಏರಿ ಕೂತು ಬಿಟ್ರೆ ಆಗೋಯ್ತು, ಮುಗಿದೋಯ್ತು ಅಂತ ಗಮ್ಯ ಅನ್ನೋದನ್ನ ವೇದಕ್ಕೆ ತಿಳ್ಕೊಳ್ಬೇಕು. ಇನ್ನು ಭಾಗವತ ಶ್ಲೋಕದಲ್ಲಿ ಮೂರನೇದು ಬರೋದು ಲೋಕಗಳು ಅಂತ. ನಾರಾಯಣ ಪರಾಹ ಲೋಕಾಹ ಅಂತ. ಆ ಲೋಕವನ್ನ ಆಚಾರ್ಯರು ಭಾಗವತ ತಾತ್ಪರ್ಯದ ಸರ್ವಲೋಕೇಭ್ಯ, ಎಲ್ಲ ಲೋಕಗಳಿಗಿಂತಲೂ ಅದು ಉತ್ತಮ ಅಂತ ವರ್ಣನೆ ಮಾಡಿದ್ದಾರೆ. ಅದು ಲೋಕ ಅನ್ನೋ ಶಬ್ದವೇ ನೇರವಾಗೇ ಇದೆ. ಅದಾದ್ಮೇಲೆ ಭಾಗವತದಲ್ಲಿ 15ನೇ ಶ್ಲೋಕದಲ್ಲಿ ಕೊನೆಗೆ ಮಖ ಅಂತಿದೆ, ಯಜ್ಞ ಅಂತ. ಅದಕ್ಕೆ ಸಂಬಂಧಪಟ್ಟ ಶಬ್ದ ಭಾಗವತ ತಾತ್ಪರ್ಯದಲ್ಲಿ ಇಜ್ಯ ಅಂತ. ಇಜ್ಯ ಅಂದ್ರೆ ಅದು ಯಜ ಎಂಬ ಧಾತುವಿನಿಂದ ಹುಟ್ಟಿದಂಥ ಒಂದು ರೂಪ. ಇಜ್ಯ ಅಂದ್ರೆ ಯಜ್ಞದಿಂದ ಆರಾಧ್ಯ ಅಂತ ಅರ್ಥ. ಹೀಗೆ ಇಜ್ಯ ಎಂಬ ಶಬ್ದದಿಂದ ಯಜ್ಞದಿಂದ ಆರಾಧ್ಯ ಅಂತ ಅರ್ಥ ಬರುವುದರಿಂದ ಅಲ್ಲಿ ಮುಂದೆ ಯೋಜ್ಯ ಅಂತಿದೆಯಲ್ಲ, ಆ ಯೋಜ್ಯ ಅಂತ ಅನ್ನುವುದನ್ನು ನಾವು ಯೋಗಕ್ಕೆ ಸಂಬಂಧಪಟ್ಟಂತೆ ತಿಳ್ಕೋಬೇಕಾಗ್ತದೆ. ಭಾಗವತ ತಾತ್ಪರ್ಯದಲ್ಲಿ 16ನೇ ಶ್ಲೋಕದಲ್ಲಿ ನಾರಾಯಣ ಪರೋ ಯೋಗ ಅಂತಿದೆಯಲ್ಲ, ಆ ಯೋಗಕ್ಕೆ ಸಂಬಂಧಪಟ್ಟ ಶಬ್ದ ಈ ಭಾಗವತ ತಾತ್ಪರ್ಯದಲ್ಲಿ ಯೋಜ್ಯ ಅಂತ. ಯೋಗ ಅಂದ್ರೆ ಸಂಬಂಧ, ಯೋಜ್ಯ ಅಂದ್ರೆ ಸಂಬದ್ಧ. ಯಾರ ಜೊತೆಗೆ ಸಂಬಂಧವನ್ನು ಸ್ಥಾಪನೆ ಮಾಡಬೇಕಾಗಿದೆಯೋ ಅವರು ಯೋಜ್ಯರು. ಅದು ಯೋಗಕ್ಕೆ ಸಂಬಂಧ. ಭಾಗವತದಲ್ಲಿರುವ ಯೋಗಕ್ಕೆ ಇದು ಯೋಜ್ಯ ಅನ್ನುವ ಶಬ್ದ ಜೊತೆಗೆ ನಾವು ತಳಕು ಹಾಕಬೇಕು. ಆದ್ದರಿಂದ ಇದು ಯೋಜ್ಯವೇ ಹೊರತು ಯಾಜ್ಯ ಅಂತ ಅರ್ಥ ಮಾಡಬಾರದು ಅಂತ ಅದರ ತಾತ್ಪರ್ಯ. ಇದು ಯೋಗದ್ದಾಯಿತು. ಮುಂದೆ ತಪಸ್ಸು ಅಂತಿದೆ ಭಾಗವತದಲ್ಲಿ. ಆ ತಪಸ್ಸು ಅಂತ ಅನ್ನೋದಕ್ಕೆ ಆಚಾರ್ಯರು ಭಾಗವತದಲ್ಲಿ ತಪಸಾ ಪೂಜ್ಯಮಾನಾನಾಂ, ತಪಸ್ಸಿನ ಮೂಲಕ ಆರಾಧ್ಯರಾದವರು, ಅವರಲ್ಲಿ ನಾರಾಯಣನೇ ಶ್ರೇಷ್ಠ ಅಂತ ಅರ್ಥ ಬರೆದಿದ್ದಾರೆ. ನೇರವಾಗೇ ಇದೆ. ಮುಂದೆ ಭಾಗವತದಲ್ಲಿ 7ನೇ ಸಂಗತಿ ನಾರಾಯಣ ಪರಂ ಜ್ಞಾನಂ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದಲ್ಲಿ ಗಮ್ಯ, ಇಜ್ಯ, ಜ್ಞೇಯ ಅಂತ 3ನೇ ಶಬ್ದ ಇದೆ. ಆ ಜ್ಞಾನಕ್ಕೆ ವಿಷಯರಾದವರು ಅನೇಕ ಜನ ಇದ್ದಾರೆ. ಅವರಲ್ಲಿ ಪರಮ ಮುಖ್ಯ ಯಾರು ಅಂದರೆ ಭಗವಂತನೇ ಅಂತ ತಿಳ್ಕೋಬೇಕು. ಹೀಗೆ ಜ್ಞಾನ ಮತ್ತು ಜ್ಞೇಯ. ಇನ್ನು ಭಾಗವತ ಶ್ಲೋಕದಲ್ಲಿ 8ನೇದಾಗಿ ಗತಿ ಅಂತಿದೆ. ನಾರಾಯಣ ಪರ ಗತಿ ಅಂತ. ಆ ಗತಿ ಅಂತ ಅನ್ನೋದನ್ನ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಲಿಲ್ಲ. ಹೀಗೆ 8 ಭಾಗವತ ಶ್ಲೋಕಗಳಲ್ಲಿದೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲಿ 7 ಮಾತ್ರ ಇದೆ. ಗಮ್ಯ, ಇಜ್ಯ, ಜ್ಞೇಯ, ವಾಚ್ಯ, ಯೋಜ್ಯ, ತಪಸ್ಸಿನಿಂದ ಪೂಜ್ಯರಾದವರು ಮತ್ತು ಸರ್ವಲೋಕಗಳಲ್ಲಿಯೂ ಉತ್ತಮರಾದವರು ಅಂತ 7 ಮಾತ್ರ ಹೇಳಿದ್ದಾರೆ. 7 ಮಾತ್ರ ಆಚಾರ್ಯ ಹೇಳಿದಾಗ ಭಾಗವತದಲ್ಲಿ ಬಂದಿರುವ ಗತಿ ಅನ್ನೋದನ್ನು ಹೇಳಲಿಲ್ಲ ಅಂತ ನಾನು ಅದನ್ನು ಹೊಂದಿಸಿ ನೋಡ್ಕೊಂಡಿದ್ದೇನೆ. ವ್ಯಾಖ್ಯಾನ ದೃಷ್ಟಿಗಳಲ್ಲಿ ಗಮ್ಯ ಎಂಬ ಶಬ್ದ ಇದೆಯಲ್ಲ,
ಭಾಗವತ ತಾತ್ಪರ್ಯದಿಲ್ಲ. ಗಮ್ಯ ಅನ್ನುವ ಮೂಲಕ ಭಾಗವತದಲ್ಲಿ ಬರುವ ಗತಿ ಎಂಬುದನ್ನೇ ಆಚಾರ್ಯ ವ್ಯಾಖ್ಯಾನಿಸಿದ್ದಾರೆ ಅಂತ ನಾವು ಅರ್ಥ ಮಾಡಬಹುದು. ಹಾಗೆ ಮಾಡಿದಾಗ ಆ ದೇವತೆಗಳು ಅಂತ ಅನ್ನೋದೇನಿದ್ರೆ ಅದನ್ನು ಬಿಟ್ಟಂತೆ ಆಗ್ತದೆ. ಅಂತೂ ಭಾಗವತದಲ್ಲಿರುವ 8 ಪೈಕಿ ಯಾವ್ದಾದ್ರು ಒಂದನ್ನ ಆಚಾರ್ಯ ಹೇಳಲಿಲ್ಲ ಅಂತ ತಿಳ್ಕೊಳ್ಬೇಕು. ಅದರಿಂದ ಈ ಎಲ್ಲ ವ್ಯಾಖ್ಯಾನಗಳನ್ನು ಗಮನಿಸಿ ನಾನು ಅರ್ಥ ಮಾಡ್ಕೊಂಡಿರುವಂತೆ ವಾಚ್ಯ, ಗಮ್ಯ, ಲೋಕ, ಯುಜ್ಯ, ಯೋಜ್ಯ, ತಪಸಾ ಪೂಜ್ಯಮಾನ, ಜ್ಞೇಯ ಇಷ್ಟನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಕೊನೆಯದಾದ ಗತಿಯನ್ನು ಅವ್ರು ಹೇಳಲಿಲ್ಲ. ಆ ಅರ್ಥ ಬಹಳ ಸುಲಭವಾಗಿರೋದ್ರಿಂದ ಅದನ್ನು ಅವ್ರು ಹೇಳಲಿಲ್ಲ ಅಂತ ನಾವು ಅದನ್ನ ಅರ್ಥ ಮಾಡಬಹುದು ಅಂತ ಕಾಣಿಸ್ತದೆ. ಹೀಗೆ ಭಾಗವತದ ವ್ಯಾಖ್ಯಾನಗಳನ್ನ ವಿಶೇಷತಃ ಅದನ್ನು ಹೆಚ್ಚು ವಿವರಿಸಿದವರು ಯಾದವಾರ್ಯರು. ಅದರಲ್ಲಿ ಮೂಲ ಭಾಗವತದಲ್ಲಿರುವುದೆಷ್ಟು, ಭಾಗವತ ತಾತ್ಪರ್ಯದಲ್ಲಿರುವುದೆಷ್ಟು ಅನ್ನೋದನ್ನ ನಾನು ಲೆಕ್ಕ ಮಾಡಿ ಒಂದನ್ನು ಯಾವುದನ್ನಾದ್ರೂ ಬಿಡಬೇಕಾಗ್ತದೆ. ಬಿಡುವುದಾದಾಗ ನಾರಾಯಣ ಪರಾಗತಿ ಅಂತ ಅನ್ನೋದನ್ನ ಬಿಟ್ಟರೆ ಹೊಂದಾಣಿಕೆ ಆಗ್ತದೆ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಅದರಲ್ಲಿ ಭಿನ್ನ ಅಭಿಪ್ರಾಯ ಮೂಡಬಹುದು. ನನಗೆ ತಿಳಿದದ್ದನ್ನು ಹೇಳಿದ್ದೇನೆ. ಬೇರೆ ಅಭಿಪ್ರಾಯಗಳು ಶ್ರೇಷ್ಠವೇ. ನನಗೆ ಅಭಿಪ್ರಾಯ ತಿಳಿದಿದೆ, ಅದು ಕೂಡ ಪ್ರಾಮಾಣಿಕವಾದ್ದೆ, ಅದೇನು ತಪ್ಪೇನಲ್ಲ. ನನಗೆ ಸಮಾಧಾನ ಕೊಡುವ ಅಭಿಪ್ರಾಯವನ್ನು ನಾನು ಅನುಸಂಧಾನ ಮಾಡಿಕೊಂಡು ತಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಹೀಗೆ ಅಲ್ಲಿಗೆ ಇವತ್ತು 15 ಮತ್ತು 16ನೇ ಶ್ಲೋಕಗಳು ಸಮಾಪ್ತವಾಗಿವೆ. ಅದರೊಂದಿಗೆ ಈ ಭಾಗನೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.